ಫ್ರೆಂಡ್ಸ್, ಇವತ್ತಿನ ಡೇ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವತ್ತಿನ ಡೇ ವ್ಲಾಗ್ ಬಂದು ಹಬ್ಬದ ವ್ಲಾಗ್ ಆಗಿರುತ್ತೆ. ನಮ್ಮ ಮನೇಲಿ ಯುಗಾದಿ ಹಬ್ಬ ಈ ವರ್ಷ ಯಾವ ರೀತಿಯಾಗಿತ್ತು, ಹೇಗೆಲ್ಲ ಕಷ್ಟಪಡ್ಕೊಂಡು ಹಬ್ಬ ಮಾಡಿ ಮುಗಿಸ್ತಿದ್ವಿ ಅಂತ. ನಿಜವಾಗ್ಲೂ ಹೆಣ್ಮಕ್ಳು ಹಬ್ಬ ಹತ್ತಿರ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಮನೆ ಕ್ಲೀನಿಂಗ್ ಅಥವಾ ಔಟ್ಸೈಡ್ ಏನಾದರೂ ಹೊರಗಡೆ ಊರಿಗೆ ಹೋಗೋದು, ಈ ಥರದ್ದು ಏನಾದರೂ ಪ್ಲ್ಯಾನಿಂಗ್ ಮಾಡೋದು, ಇದೆಲ್ಲ ಏನಾದರೂ ಇದ್ದರೆ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಕೆಲವೊಂದು ಟೈಮ್ ಅನಿವಾರ್ಯ ಇದ್ದರೆ ಮಾತ್ರ ಹೋಗಬೇಕು. ಹೋದಾಗಲೂ ಕೂಡ ನಮ್ಮ ಆರೋಗ್ಯದ ಕಡೆ ಗಮನ ಇಟ್ಕೊಂಡು ಏನು ತಿನ್ನಬೇಕು ತಿನ್ನಬಾರ್ದು ನೋಡ್ಕೊಂಡು ತಿಂದರೆ ಬೆಟರ್. ಇಲ್ಲ ಅಂತಂದರೆ ನಂತರ ತುಂಬ ಕಷ್ಟಪಡಬೇಕಾಗತ್ತೆ. ನನಗಂತೂ ನಿಜವಾಗ್ಲೂ ಇಷ್ಟು ವರ್ಷದಲ್ಲಿ ನನ್ನ ಮದುವೆ ಆದಮೇಲೆ ಆಲ್ಮೋಸ್ಟ್ 15 ವರ್ಷ ಕಂಪ್ಲೀಟ್ ಆಗಿ 16ನೇ ವರ್ಷ ನಡೀತದೆ. ಈ ಅಷ್ಟು ವರ್ಷದಲ್ಲಿ ಯುಗಾದಿ ಹಬ್ಬನ ನಾನು ಎಷ್ಟು ಒಂಥರ ಸೆಲೆಬ್ರೇಟ್ ಮಾಡ್ತಾಯಿದ್ದೆ ಅಂದರೆ, ನಮ್ಮ ಮನೇಲಿ ಯುಗಾದಿ ಹಬ್ಬ ಆಗ್ಬೋದು, ವರಮಹಾಲಕ್ಷ್ಮಿ ಹಬ್ಬ ಆಗ್ಬೋದು, ಈ ಎರಡೂ ಹಬ್ಬನೂ ಕೂಡ ತುಂಬ ಅಂದರೆ ತುಂಬ ಅದ್ದೂರಿಯಾಗಿ ಮಾಡುವಂಥದ್ದು ಅನ್ನೋ ನಮ್ಮ ಮನೇಲಿ. ಏಕೆಂದರೆ ಮಕ್ಕಳಿಗೆಲ್ಲ ಹೊಸ ಬಟ್ಟೆ ತೊಗೊಂಬರಕ್ಕೆ ಹೋಗೋದು, ಶಾಪಿಂಗ್ ಮಾಡೋದು, ಮತ್ತು ಹಬ್ಬಕ್ಕೆ ಏನೇನೆಲ್ಲ ಬೇಕೋ ಹಿಂದಿನ ದಿನವೇ ಅದಕ್ಕೆ ಕಂಪ್ಲೀಟ್ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು, ಇದೆಲ್ಲ ಇತ್ತು. ಬಟ್ ಈ ವರ್ಷ ಏನೂ ಮಾಡಿಲ್ಲ ನಾನು. ಕುಕ್ಕರು, ತಪ್ಪಲೆ, ಬಾಕ್ಸು ಎಲ್ಲ ಕೊಟ್ಬಿಟ್ಟವ್ರೆ. ಬೀನ್ಸ್ ಪಲ್ಯ. ಟೈಮ್ ಇವಾಗ ಇನ್ನೂ 9 ಗಂಟೆ. ಟೈಮ್ ನೋಡಿದ್ವಿ ಇನ್ನೂ ಜಸ್ಟ್ 9 o'clock. ಅಷ್ಟರಲ್ಲಿ ಆಲ್ರೆಡಿ ಹಬ್ಬದ ಅಡುಗೆ. ಬೀನ್ಸ್ ಪಲ್ಯ ಇದೆ. ಶುರು ಮಾಡಿದ್ರು ಪಾಕ ಸೌಂಡ್. ಮತ್ತೆ ಕೋಸಂಬರಿ, ಒಬ್ಬಟ್ಟು, ಮನೇಲೆ ಹೂರ್ಣ ಇತ್ತು. ನಾನು ಬೇರೆ ಹೂರ್ಣ ಮಾಡಿಟ್ಟಿದ್ದೀನಿ. ಇಲ್ಲಿ ನೋಡಿಲ್ಲಿ ರಾತ್ರಿನೇ ಹೂರ್ಣ ಮಾಡಿಟ್ಟೆ. ಇಲ್ಲಿ ಹೂರ್ಣ, ಇಲ್ಲಿ ಒಬ್ಬಟ್ಟು. ಇವಾಗ ಕುಕ್ಕರ್ ನೋಡ್ಬೇಕೇನು ಸಾಂಬಾರು ಇದು. ಓ ಮೈ ಗಾಡ್. ತೋರಿಸಿ ಒಬ್ಬಟ್ಟು ಸಾರು. ಬೇಳೆ ಸಾರು. ಬೇಳೆ ಸಾರು ಅಲ್ಲ ಹೋಗಿ ಇಷ್ಟೊಂದು ಏನು ಮಾಡೋಕ್ಕೆ ನಮಗೇನು ಬುದ್ಧಿ. ಇಷ್ಟೊಂದು ಕೊಟ್ಟು ಕಳಿಸಿದ್ರೆ ಏನು ಮಾಡೋಕ್ಕಾಗಲ್ಲ. ಕುಕ್ಕರ್ ಓಪನ್ ಮಾಡಿ, ಕುಕ್ಕರಲ್ಲಿ ಏನಿದೆ ನೋಡೋಣ. ನಾನಿನ್ನೂ ಸ್ನಾನ ಮಾಡಿಲ್ಲ, ರೆಡಿ ಮಾಡಿಲ್ಲ. ರಾತ್ರಿ ಎಲ್ಲ ನಿದ್ದೆ ಮಾಡಿದ್ರೆ ಎಲ್ಲ ಗೊತ್ತಿಲ್ಲ ವಸಂತಮ್ಮ. ಯಾಕಮ್ಮ ಇಷ್ಟೊಂದು ಬೆಳಗ್ಗೆನೆ ಮಾಡಿ ಕಳಿಸೋರೆ ಅಂದರೆ ರಾತ್ರಿ ಎಲ್ಲ ನಿದ್ದೆ ಮಾಡಿರಲ್ಲ ಅಂತ. ಓಕೆ, ಇದನ್ನು ನೋಡಿ. ಕುಕ್ಕರ್ ಮೇ ಬಿ ಪಲಾವ್ ಇರುತ್ತೆ. ವೈಟ್ ರೈಸ್ ಇದ್ರೆ ವೈಟ್ ರೈಸ್ ಅಲ್ಲ, ರೈಸ್ ಪಲಾವ್. ಒಂದು ಕುಕ್ಕರ್ ಸೋಯಾ ಚಂಕ್ಸ್ ಪಲಾವ್. ಓ, ಸೋಯಾ ಚಂಕ್ಸ್ ಪಲಾವ್. ಏನು ಮಾಡೋಂಗೆ ಇಲ್ಲ ನಾನು. ಹೋಗಿ ಜಸ್ಟ್ ಸ್ನಾನ ಮಾಡಿ ಎಣ್ಣೆ ಹಚ್ಕೊಂಡು ಜಸ್ಟ್ ಸ್ನಾನ ಮಾಡೋದಷ್ಟೇ. ಸ್ನಾನ ಮಾಡಿ ಊಟ ಮಾಡಿ ದೇವರಿಗೆ ಮಾತ್ರ ಒಂದು ಒಬ್ಬಟ್ಟು ಹಾಕ್ಬಿಟ್ಟು ಹೂರ್ಣ ಒಬ್ಬಟ್ಟು ಎರಡೂ ಇಟ್ಬಿಡಿ. ಮಕ್ಕಳು ಚೆನ್ನಾಗಿರಬೇಕು ಅಂತ ಅಮ್ಮಂದಿರು ಎಷ್ಟು ಕಷ್ಟಪಡ್ತಾರೆ, ಅಥವಾ ಮಕ್ಕಳು ಕಷ್ಟನ ಬೇಗ ಅರ್ಥ ಮಾಡ್ಕೊಳ್ಳೋದೇ ಅಮ್ಮಂದಿರು ಅನ್ಬೋದು. ಹಾಗಾಗಿ ಆಲ್ಮೋಸ್ಟ್ ನಾನು ಹುಷಾರಿಲ್ಲದೆ 3-4 ಡೇಸ್ ಆಗಿತ್ತು. ಡಾಕ್ಟರ್ ಹತ್ರ ಹೋಗೋದು, ಮೆಡಿಸಿನ್ಸ್ ತೊಗೊಳ್ಳೋದು, ಇಂಜೆಕ್ಷನ್ ತೊಗೊಳ್ಳೋದು, ಬರೋದು, ಇದೇ ಥರ ಆಗಿತ್ತು. ಈ ವರ್ಷ ನನ್ನ ಹಬ್ಬನೂ ಕೂಡ ಏನು ಮಾಡಬೇಕು ಅನ್ನೋ ಪ್ಲ್ಯಾನ್ ಇರಲಿಲ್ಲ. ಜಸ್ಟ್ ಒಬ್ಬಟ್ಟು ಮಾಡಿಬಿಟ್ಟು ಪುಳಿಯೋಗರೆ ಗೊಜ್ಜೆಲ್ಲ ಇತ್ತು, ಮಾಡಿ ಬೇಳೆ ಸಾರೆಲ್ಲ ಮಾಡಿಟ್ಟಿದೆ, ಸಾಕು ಅಷ್ಟೇ. ಮಾಡಿ ಇನ್ನೇನಿದ್ರು ನಿದ್ದೆ ಮಾಡೋಣ ಅಂತಲೇ ಅಂದ್ಕೊಂಡಿದ್ದು. ಯಾಕಂದರೆ ನನಗಂತೂ ವಿಪರೀತ ಬ್ರೀತಿಂಗ್ ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ನನಗೆ ತುಂಬ ಹೊತ್ತು ಕೂರೋಕ್ಕೆ ನಿಲ್ಲೋಕ್ಕೆ ಆಗ್ತಾಯಿರಲಿಲ್ಲ. ಬಟ್ ಹಬ್ಬದ ದಿನ ನಾವೇ ಮಲ್ಕೊಂಬಿಟ್ರೆ ನಮ್ಮ ಮಕ್ಕಳಿಗೆ ಒಂದು ಜೋಶ್ ಅಥವಾ ಹಬ್ಬದ ಖುಷಿ ಏನೂ ಇರಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಎಷ್ಟೇ ಸ್ವಲ್ಪ ನನಗೆ ಒಳಗಡೆ ಫೀಲ್ ಇದ್ದರೂ ಕೂಡ ಆಗ್ತಾಯಿಲ್ಲ ಅಂದ್ರೂ ಅದನ್ನು ನನ್ನ ಮಕ್ಕಳ ಹತ್ರ ನಾನು ತೋರಿಸ್ಕೊಳ್ತಾ ಇರಲಿಲ್ಲ. ತಾಯಂದಿರು ಅನ್ನೋದೇ ಹಾಗೆ ಅಲ್ವಾ. ಹಾಗಾಗಿ ನನ್ನ ಮಕ್ಳು ಕಷ್ಟ ಆಗಬಾರ್ದು ಅಂತ ಹೇಳಿ ನಾನು ಎದ್ದು ನನ್ನ ಮಕ್ಳಿಗೋಸ್ಕರ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಆದರೆ ನಮ್ಮಮ್ಮ ನನ್ನ ಮಗಳ ಕಷ್ಟ ಆಗಬಾರ್ದು ಅಂತ ನಮ್ಮಮ್ಮ ಏನು ಮಾಡಿದರು, ಬೆಳಗ್ಗೆನೇ ಎಲ್ಲ ತಿಂಡಿ ಅಡುಗೆ ಎಲ್ಲ ಒಟ್ಟಿಗೆ ಮಾಡಿ ಕಳಿಸ್ಬಿಟ್ಟಿದ್ರು. ಹೇಳಬೇಕಂದ್ರೆ ಅಮ್ಮನಿಗೂ ಕೂಡ ಹುಷಾರಿರಲಿಲ್ಲ. ನಾವು ಊರಿಗೆ ಹೋಗಿದ್ದು. ಊರಿಂದ ಬರ್ತಾ ಅಮ್ಮ ನಾನು ಇಬ್ಬರು ಕೂಡ ಹುಷಾರು ತಪ್ಪಿದ್ವಿ. ಅಮ್ಮನೂ ಕೂಡ ಬುಧವಾರ ಹಾಸ್ಪಿಟಲೆಲ್ಲ ಹೋಗಿ ಇಂಜೆಕ್ಷನ್ ಹಾಕೊಂಡ್ಬಂದರೂ ಕೂಡ ಹಬ್ಬದ ದಿನ ನಮಗೋಸ್ಕರ ಅಂತ ಹೇಳಿ ಇನ್ನು ನಾನು ಅಡುಗೆ ಮಾಡ್ಕೊಂಬಿಡ್ತೀನಿ, ಬೇಡ ಅಂತೀನಿ ಅನ್ನೋ ಒಂದು ಕಾರಣಕ್ಕೆ ನನಗೆ ಏನು ಅಂದರೆ ಏನೂ ಹೇಳಲಿಲ್ಲ ಅಮ್ಮ. ಕಂಪ್ಲೀಟ್ ಎಲ್ಲ ಮಾಡಿ ಪಾಪ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಅವರು ಒಬ್ಬಟ್ಟೆಲ್ಲ ತಟ್ಟಿ ನನಗೋಸ್ಕರ ಕಳಿಸಿದ್ರು. ಎಲ್ಲೋ ಒಂದು ಕಡೆ ನಾವು ತಾಯಂದಿರಾಗಿ ಏನು ಯೋಚನೆ ಮಾಡ್ತೀವೋ ನಮ್ಮ ತಾಯಂದಿರು ಹಾಗೆ ನಮ್ಮ ಬಗ್ಗೆ ಯೋಚನೆ ಮಾಡ್ತಾರಲ್ವ.
ಆ ರೀತಿಯಾಗಿ ಕಳಿಸ್ಕೊಟ್ರು. ಹಾಗಾಗಿ ನನಗೆ ಅಡುಗೆದೆಲ್ಲ ಏನೂ ಮಾಡೋವಂಥದ್ದು ಇರಲಿಲ್ಲ. ಹಾಗಾಗಿ ನಿಧಾನವಾಗಿ ಒಂದಾದ್ಮೇಲೆ ಒಂದು ಕೆಲಸಗಳ್ನ ಮಾಡ್ಕೊತಾ ಇದ್ದೆ. ನನ್ನ ಮಕ್ಳಿಗೂ ಕೂಡ ಎಣ್ಣೆ ಉಜ್ಜಕ್ಕೆ ಆಗ್ತಾ ಇರಲಿಲ್ಲ. ನಮ್ಮ ಮನೆಯವ್ರಿಗೆ ಹೇಳೋಣ ಅಂದರೆ ನಮ್ಮ ಮನೆಯವರು ಕೂಡ ಹುಷಾರು ತಪ್ಪಿದ್ರು. ಅವರು ಕೂಡ ಹಾಸ್ಪಿಟಲ್ಗೆ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಬಂದಿದ್ರು. ಹೇಗೆ ಅಂತಂದರೆ ಇದೊಂಥರ ಅಂಟು ಕಾಯಿಲೆ ಅನ್ನೋ ಥರ ಆಗೋಗ್ಬಿಟ್ಟಿತ್ತು. 1 ಬೈ 1 ಮನೇಲಿ ನಾನು, ಅಮ್ಮ, ಮನೆಯವರು 3 ಜನಕ್ಕೂ ವಿಪರೀತ ಕೆಮ್ಮು, ಕಫ, ಜ್ವರ ಎಲ್ಲ ಫುಲ್ ಎಲ್ಲರಿಗೂ ವಾಯ್ಸ್ ಹೋಗಿದೆ. ಇಲ್ಲಿ ಹೆಣ್ಮಕ್ಳು ಅಟ್ಲೀಸ್ಟ್ ನಾವೇನು ಮಾಡ್ತೀವಿ, ಎದ್ದು ಹಬ್ಬದ ದಿನ ಹಿಂಗೆ ಮಲ್ಕೊಳಕ್ಕಾಗಲ್ಲ, ಮಕ್ಕಳು ನೋಡಬೇಕು, ವರ್ಷಕ್ಕೊಂದು ಹಬ್ಬ. ನಮ್ಮೆಲ್ಲರಿಗೂ ಈ ಹಬ್ಬ ತುಂಬಾ ಮುಖ್ಯ. ಆಲ್ಮೋಸ್ಟ್ ಇದೇ ನಮ್ಗೆ ಹೊಸ ವರ್ಷ ಅಂತ. ಇಷ್ಟು ವರ್ಷದಲ್ಲಿ ನಾನು ಯಾವತ್ತೂ ಕೂಡ ಈ ಥರ ಮಲಗಿದ್ದಾಗಲಿ ಆಗಲ್ಲ ಅಂತ ಇದ್ದಿದ್ದಾಗಲಿ ಇಲ್ಲವೇ ಇಲ್ಲ. ಅಂಥದ್ರಲ್ಲಿ ಈಗ ಮಕ್ಕಳಿಗೆಲ್ಲ ಎಣ್ಣೆ ಹಚ್ಚದೆ, ಸ್ನಾನ ಮಾಡಿಸ್ದೆ, ಅವ್ರಿಗೊಂದು ಹೊಸ ಬಟ್ಟೆ ಹಾಕ್ಕೊಳ್ಳೋದಕ್ಕೆ ನಾವು ಜೋಶ್ ಕೊಟ್ರೇ ಪಾಪ ಅವರು ಮಾಡೋದಲ್ವ. ಇಲ್ಲ ನನ್ನ ಕೈಲಿ ಆಗಲ್ಲ ಅಂತ ಮಲಗಿಬಿಟ್ರೆ ಆ ಮಕ್ಕಳು ಏನು ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಎಷ್ಟಾಗುತ್ತೋ ಅಷ್ಟು ನನ್ನ ಕೈಲೇ ಇದ್ದು ಸಿಂಪಲ್ಲಾಗಿ ಮಕ್ಕಳಿಗೆಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಏನು ನೀವು ಪೂಜೆ ಸಾಮಾನೆಲ್ಲ ನೋಡ್ತಿದ್ದೀರಾ, ಇದೆಲ್ಲ ಕಂಪ್ಲೀಟ್ ನಂಗೆ ಅಮ್ಮನೇ ಕಳಿಸ್ಕೊಟ್ಟಿದ್ದು. ಅಡುಗೆ ಊಟದಿಂದ ಹಿಡಿದು ಮನೆಗೆ ಹಣ್ಣು ಕಾಯಿ ಪೂಜೆ ಪ್ರತಿಯೊಂದು ಕೂಡ ಅಮ್ಮನೇ ಕಳಿಸ್ಕೊಟ್ರು. ಹೂವುದಿಂದನೂ ನಾನು ಏನೂ ನನ್ನ ಕೈಲಿ ತರೋಕ್ಕೂ ಆಗಿರಲಿಲ್ಲ, ನಾನು ಆಚೆ ಹೊರಗಡೆ ಹೋಗೂ ಇರಲಿಲ್ಲ. ದೇವ್ರ ಮನೆಯೆಲ್ಲನೂ ಕೂಡ ನಾನು ಊರಿಂದ ಬಂದಿದ್ದ ದಿನವೇ ರೆಡಿ ಮಾಡ್ಕೊಂಬಿಟ್ಟಿದ್ದೆ. ಬಟ್ ಅಂದರೆ ವಿಪರೀತ ಕೆಮ್ಮಿತ್ತು. ಆ ಕೆಮ್ಮಿರೋದ್ರಿಂದ ನನಗೆ ಏನು ಎಲ್ಲೂ ಹೊರಗಡೆ ಓಡಾಡೋಕ್ಕಾಗಲಿ ಕೆಲಸ ಮಾಡೋಕ್ಕಾಗಲಿ ಆಗ್ತಾನೇ ಇರಲಿಲ್ಲ. ಮೊದಲೇ ಎಲ್ಲ ಕ್ಲೀನ್ ಮಾಡಿಟ್ಟು ರೆಡಿ ಮಾಡಿಟ್ಟಿದ್ದೆ. ಬಟ್ ಕಳಶಕ್ಕೆ ಕಾಯಿ ಆಗಲಿ ಅಥವಾ ಎಲೆ ಆಗಲಿ ಏನೂ ಇಡೋಕ್ಕೂ ಆಗಿರಲಿಲ್ಲ. ಮನೇಲಿ ಪೂಜೆನೂ ಕೂಡ ಮಾಡಿರಲಿಲ್ಲ. ನಾನು ಮಾಡಿದ್ದೆಷ್ಟೋ ಅಷ್ಟೇ ಅಂತ ಹೇಳ್ಬೋದು. ಆಮೇಲೆ ಮನೇಲಿ ಯಾರೂ ದೀಪನೂ ಹಚ್ಚಿರಲಿಲ್ಲ. ಈಗ ಟೈಮ್ ಬಂದು ಫ್ರೆಂಡ್ಸ್, ನಾನು ನಿಜವಾಗ್ಲೂ ಮಾತಾಡೋದಕ್ಕೆ ಆಗ್ತಾಯಿಲ್ಲ. ಫಸ್ಟ್ ಟೈಮ್ ನನಗೆ ಈ ಥರ ಯುಗಾದಿ ಹಬ್ಬದ ಟೈಮಲ್ಲಿ ಈ ಥರ ಥ್ರೋಟ್ ಪ್ರಾಬ್ಲಮ್ ಆಗಿದ್ದು. ಒಂದು ಹಬ್ಬಗಳ ಟೈಮಲ್ಲಿ ಏನಾದರೂ ಒಂದು ನನಗೆ ಆಗ್ತಾನೆ ಇರುತ್ತೆ. ಅಂದರೆ ಕೆಲಸ ಜಾಸ್ತಿ ಆಗುತ್ತೆ, ಹೆಣ್ಮಕ್ಳಿಗೆ ಇರತ್ತಲ್ಲ ಸಾಮಾನ್ಯವಾಗಿ. ಆ ರೀತಿಯಾಗಿ ಟೈಮ್ ಆದ 12 ಗಂಟೆ ಆಯ್ತಾ ಬಂತು. ಇಷ್ಟೊತ್ತಿಗೆ ಪ್ರತಿ ವರ್ಷ ನಮ್ಮ ಮನೇಲಿ ಊಟನೇ ಆಗೋಗ್ಬಿಡ್ತಾಯಿತ್ತು. ಆದರೆ ಈ ವರ್ಷ ಎಲ್ಲ ನಿಧಾನಕ್ಕೆ ಮಾಡ್ತಾಯಿದ್ದೀವಿ. ನಾನು ಬೆಳಗ್ಗೆಯಿಂದನೂ ಮಾತಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ನನ್ನ ಈ ಒಂದು ವಾಯ್ಸ್ ನನಗೆ ಇಷ್ಟ ಆಗ್ತಾಯಿಲ್ಲ. ಅದನ್ನು ಮಾತಾಡೋಕ್ಕೆ ಸ್ವಲ್ಪ ನನಗೂ ಹಿಂಸೆ. ತುಂಬ ವಾಯ್ಸ್ ಎಳೆದು ಮಾತಾಡಬೇಕು, ಅದಕ್ಕೆ ನಾನು ಮಾತಾಡ್ತಾಯಿಲ್ಲ. ಒಂದು ವಾರದಿಂದನೂ ಹುಷಾರಿರಲಿಲ್ಲ. ನಿನ್ನೆಯಿಂದ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ರಾತ್ರಿನೂ ಕೂಡ 101 ಫೀವರ್ ಇದ್ದಿದ್ದು. ಅಷ್ಟು ಜ್ವರ, ಚಳಿ ಮತ್ತು ಸ್ಮೆಲ್ ಫುಲ್ಲು ಹೋಗ್ಬಿಟ್ಟಿದೆ. ನನಗೇನು ಸ್ಮೆಲ್ಲು ಗೊತ್ತಾಗ್ತಾಯಿಲ್ಲ, ಟೇಸ್ಟ್ ಗೊತ್ತಾಗ್ತಾಯಿಲ್ಲ, ತುಂಬ ಕೆಮ್ಮು. ಇಲ್ಲೆಲ್ಲ ಡಾಕ್ಟರ್ ಹೇಳಿದ್ದಾರೆ ಮಿನಿಮಮ್ ಒಂದು 15 ಡೇಸ್ ಬೇಕಾಗತ್ತೆ ಎಲ್ಲ ಸರಿ ಹೋಗೋಕ್ಕೆ ಅಂತ. ಹಾಗಾಗಿ ಆಲ್ಮೋಸ್ಟ್ 1 ವೀಕ್ ಆಯಿತು. 1 ವೀಕಿಗೆ ಇವಾಗ ಒಂದು ಸ್ವಲ್ಪ ಬೆಟರ್ ಇದ್ದೀನಿ. ಇನ್ನು ಒಂದು ವಾರ ಹೋದರೆ ಮೇ ಬಿ ನಾನು ನಾರ್ಮಲ್ ಆಗ್ತೀನಿ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಯಾಕೆ ಹಿಂಗಾಯಿತು ಏನು ಅಂತ. ಸ್ವಲ್ಪ ಲೈಟಾಗಿ ಫೀವರ್ ಥರ ಫೀಲ್ ಆಗಿತ್ತು ನನಗೆ ಒಂದು ವಾರದ ಮೊದಲೇ. ಶನಿವಾರ ಸ್ವಲ್ಪ ಮನೆ ಕ್ಲೀನ್ ಮಾಡಿಕೊಂಡೆ, ಆವಾಗ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಆಗೋಯಿತು ರಾತ್ರಿ ಜ್ವರ ಬರೋಂಗೆ. ಆಮೇಲೆ ಭಾನುವಾರ ಇನ್ನು ಊರಲ್ಲಿ ಮೋಲ್ಡ್ ಆಗ್ತಾಯಿದ್ರು ಅಂತ ಹೋಗಬೇಕಾಗಿ ಬಂತು. ಹೋದೆ, ಅಲ್ಲಿ ನೀರಿನ ವ್ಯತ್ಯಾಸನ ಮತ್ತು ಕೋಲ್ಡ್ ಒಂದು ಕುಡಿದ್ಬಿಟ್ಟೆ ನಾನು. ತುಂಬ ಬಿಸಿಲು, ಹೊದೆಗೆ ತಡೆಯೋಕ್ಕಾಗ್ತಾ ಇರಲಿಲ್ಲ ಊರಲ್ಲಿ. ಸ್ವಲ್ಪ ಸ್ಪ್ರೈಟ್ ಕುಡಿದ್ಬಿಟ್ಟೆ ಅಷ್ಟೇ. ಸೋಮವಾರ ಕಂಪ್ಲೀಟ್ ನನ್ನ ಕೈಲಿ ಹೇಗೆ ಅಂದರೆ ವಾಯ್ಸ್ ತುಂಬಾ ಎಳಿಯೋಕ್ಕೆ ವಾಯ್ಸ್ ತುಂಬ ಎಳೆದು ಅಂದರೆ ಉಸಿರು ಎಳೆದು ಮಾತಾಡೋ ಥರ ಆಗ್ತಾಯಿತ್ತು. ಇವಾಗ ಸ್ವಲ್ಪ ಬೆಟರ್. ಆಮೇಲೆ ಕೆಮ್ಮು ಜಾಸ್ತಿ ಆಗೋಗಿತ್ತು, ಹೆವಿ ಕೆಮ್ಮು. ಅಂದರೆ ಕಫ ಆಚೆ ಬರ್ತಾಯಿಲ್ಲ, ಒಳಗೆ ಹೋಗ್ತಾಯಿಲ್ಲ, ತುಂಬ ಹಿಂಸೆ ಆಗ್ತಾಯಿದೆ. ಯಾಕಾದರೂ ಭಾನುವಾರ ನಾನು ಸ್ಪ್ರೈಟ್ ಕೊಡೋದು ಅನ್ನುವಷ್ಟು ನನಗೆ ಆಗೋಯ್ತು. ನಾನೇ ಕೈಯಾರ ಮಾಡ್ಕೊಂಡಿದ್ದೆ ಹೆಲ್ತ್. ಕೆಮ್ಮು ಯಾವ ಲೆವೆಲ್ಗೆ ಅಂದರೆ ಫುಲ್ಲು ಎಲ್ಲ ಕಿತ್ತು ಹೋಗ್ಬಿಟ್ಟಿದೆ, ಒಳಗಡೆ ಏನೂ ಇಲ್ಲ ಅನ್ನೋ ಥರ ಕೆಮ್ಮು ಬಂದುಬಿಟ್ಟಿತ್ತು. ಒಂಥರ ಬ್ಲಡ್ಡೆಲ್ಲ ಬಂದುಬಿಡ್ತು. ಭಯನೇ ಆಗೋಯ್ತು ನನಗೆ ಆ ಟೈಮಲ್ಲಿ. ಏನಪ್ಪ ಇದು ಹಿಂಗೆ ಬ್ಲಡ್ ಬರ್ತಾಯಿದೆ, ಕಫದಲ್ಲೆಲ್ಲ ಬ್ಲಡ್ ಬರ್ತಾಯಿದೆ ಅಂತ. ಆಮೇಲೆ ಡಾಕ್ಟರ್ ಹೇಳಿದ್ರು ತುಂಬ ಫೋರ್ಸ್ಫುಲಿ ನಾವು ಕೆಮ್ತೀವಲ್ಲ, ಕೆಮ್ಮಕ್ಕೆ ಆಗ್ತಾ ಇರಲ್ಲ, ಬಟ್ ಕೆಮ್ಮಲೇಬೇಕಾಗತ್ತಲ್ಲ, ಹಂಗಾಗಿ ಆ ಟೈಮಲ್ಲಿ ಸ್ವಲ್ಪ ಆ ಥರ ಆಗುತ್ತೆ, ಹೆದರ್ಕೋಬೇಡಿ, ಏನೂ ಆಗಲ್ಲ ಅಂತ ಒಂದಷ್ಟು ಮಾತ್ರೆ ಮೆಡಿಸಿನ್ಸ್ ಎಲ್ಲನೂ ಕೂಡ ಕೊಟ್ಟಿದ್ದಾರೆ. ಇವಾಗ ಬೆಟರ್ ಆಗಿದ್ದೀನಿ. ನಾನು ಏನು ಅಡುಗೆ ಮಾಡೋ ಹಾಗಿಲ್ಲ, ಎಲ್ಲನೂ ಅಮ್ಮನೇ ಕಳಿಸ್ಕೊಟ್ಬಿಟ್ಟಿದ್ದಾರೆ. ಜೊತೆಗೆ ಅಣ್ಣನೂ ಕೂಡ ಫೋನ್ ಮಾಡಿದರು ನಾನು ತೊಗೊಬರ್ತಾಯಿದ್ದೀನಿ ಅಂತ. ಬೇಡ ಅಮ್ಮ ಕಳಿಸಿದ್ದಾರೆ ಅಲ್ಲೇ ಅಂದೆ.
ಮತ್ತು ಇವಾಗ ಸಾಯಂಕಾಲ ಬರ್ತೀನಿ ಬಿಡು, ಏನೂ ಮಾಡ್ಕೊಬಿಡ, ಸಂಜೆ ಗಾಡಿ ಎಲ್ಲ ತೊಗೊಬರ್ತಾ ಇದ್ದೀವಿ ಅಂತ. ಹಾಗೆ ಈ ವರ್ಷ ನಾನು ಮಕ್ಕಳಿಗೆ ಬಟ್ಟೆ ತರೋಕ್ಕೂ ಕೂಡ ಹೋಗಿಲ್ಲ. ನಿಜವಾಗ್ಲೂ ಎಲ್ಲಿ ನಿಂತ್ಕೊಳ್ಳಿ ಸರ್, ಬಟ್ಟೆ ತರೋಕ್ಕೂ ಹೋಗಿಲ್ಲ. ಅಪ್ಪ ಮಕ್ಕಳನ್ನೇ ಕಳಿಸಿದ್ದೆ. ಅದು ನೆನ್ನೆ ನೈಟ್ ಹೋಗಿ ತಂದಿದ್ದು. ಇವತ್ತು ಹಬ್ಬ ಅಂದರೆ ನೆನ್ನೆ ಹೋಗಿ ತೊಗೊಬಂದಿದ್ದಾರೆ. ಬಾಚೈತು ಅವ್ರದ್ದೇ ಬಟ್ಟೆ ಸೆಲೆಕ್ಷನ್. ನಾನಂತೂ ಹೋಗಿಲ್ಲ ಫ್ರೆಂಡ್ಸ್ ಬಟ್ಟೆ ತರೋಕ್ಕೆ. ಅಪ್ಪ ಮಕ್ಕಳೇ ಹೋಗಿ ಅವರವರೇ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಬಂದಿರೋ ಹಬ್ಬದ ಪ್ರಯುಕ್ತ ಬಟ್ಟೆ. ನನ್ನ ಮಗಳು ಪಾಪ ತಲೆ ಬಾಚ್ಕೊತಾ ಇದ್ಲು, ಅರ್ಧಕ್ಕೆ ಕರೆದೆ ನಾನು. ಹಿಂಗಿದೆ, ಹೀಗೆ ಸ್ವಲ್ಪ ದೊಡ್ಡ ದೊಡ್ಡ ಸೈಜೇ ಅಗ್ಲವಾಗಿರೋ ತಂದೋರೆ, ಕಾಟನ್ ತಂದೋರು. ಇದು ಮ್ಯಾಕ್ಸ್, ನಮಗೆ ಮನೆಗೆ ಹತ್ರನೇ ಇದೆ ಮ್ಯಾಕ್ಸ್, ಹಂಗಾಗಿ ಓಡೋಗಿ ತೊಗೊಬರ್ತಾರೆ. ಇದು ಮ್ಯಾಕ್ಸೇ, ಇದು ಮ್ಯಾಕ್ಸೇ. ಫೈನಲಿ ಪೂಜೆಗೆಲ್ಲ ರೆಡಿ ಮಾಡಾಗಿದೆ. ಆಲ್ಮೋಸ್ಟ್ ನಮ್ಮ ಮನೇಲಿ ಇಷ್ಟೇ. ಅಮ್ಮ ಕಳಿಸಿದ್ದೆ ಒಬ್ಬಟ್ಟು, ನಾನು ಮಾಡಿದ್ದು ಹೂರ್ಣ, ಹಾಗೆ ಬೇವು ಬೆಲ್ಲ, ಒಂದು ಚಿಪ್ಪಣ್ಣು, ಇಷ್ಟು ಇಟ್ಟಿದ್ದೀವಿ. ಇವಾಗ ಮನೆಯವರು ಈಗ ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರು ಬಂದಮೇಲೆ ನಾವು ಪೂಜೆ ಮಾಡ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್, ಇಷ್ಟೇ. ಈ ರೀತಿಯಾಗಿ ಆಚರಣೆ ಆಗ್ತಾಯಿದೆ. ಇನ್ನೇನಿದ್ರು ಪೂಜೆ ಮಾಡಿ ಬೇವು ಬೆಲ್ಲ ತಿಂದು ಒಬ್ಬಟ್ಟು ತಿಂದರೆ ಮುಗೀತು. ನನಗಂತೂ ಏನು ಟೇಸ್ಟ್ ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್. ಟೇಸ್ಟ್ ಏನು, ಸ್ಮೆಲ್ ಏನು, ಮೂಗು ಹತ್ರ ತೊಗೊಂಡೋಗಿ ಇಟ್ಕೊಂಡ್ರು ನನಗೆ ಸ್ಮೆಲ್ ಗೊತ್ತಾಗ್ತಾಯಿಲ್ಲ, ಟೇಸ್ಟು ಗೊತ್ತಾಗ್ತಾಯಿಲ್ಲ. ಹಾಗಾಗಿದೆ ನನ್ನ ಪರಿಸ್ಥಿತಿ. ಈ ವರ್ಷ ಬಟ್ಟೆ ಎಲ್ಲ ಎಂಥದ್ದು ಇಲ್ಲ. ಅದು ನಿನ್ನೆ ನಮ್ಮ ಮನೆಯವ್ರು ನನಗೊಂದು ಟಾಪು ತಂದಿದೆ, ನನಗೆ ಯಾಕೋ ಹಾಕೊಳ್ಳೋಕ್ಕೆ ಇಷ್ಟ ಆಗಲಿಲ್ಲ. ಅಂದರೆ ಹೊಸ ಬಟ್ಟೆ, ಮೊದಲೇ ಡಸ್ಟು, ಇದು ಇನ್ಫೆಕ್ಷನ್ನು, ವಾಶ್ ಮಾಡಿದೆ ಹಾಕ್ಕೊಳ್ಬಾರ್ದು, ಮತ್ತು ವಾಶ್ ಮಾಡಿ ಹಾಕ್ಕೊಳ್ಳೋದು ಬೇಡ ಅಂತ ಹಾಕ್ಕೊಂಡಿಲ್ಲ. ಅವರೇ ಹೋಗಿ ನಿನ್ನೆ ನನಗೊಂದು ಟಾಪು, ಮಕ್ಳಿಗೆ ಬಟ್ಟೆ ಎಲ್ಲ ತೊಗೊಂಬಂದವ್ರೆ. ಹೊಸ ವರ್ಷ ಅಲ್ವಾ, ನಮಗೆಲ್ಲರಿಗೂ ಯುಗಾದಿ ಹಬ್ಬ ಪ್ರಯುಕ್ತ ನಮಗೀಗ ಹೊಸ ವರ್ಷ ಪ್ರಾರಂಭ. ಈ ಟೈಮಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಚೆನ್ನಾಗಿತ್ತು. ಎಲ್ಲ ದೇವಸ್ಥಾನಕ್ಕೆಲ್ಲ ಹೋಗೋದು, ಎಲ್ಲರ ಮನೆಗೂ ಓಡಾಡ್ಕೊಂಡಿದ್ದು, ಫ್ರೆಂಡ್ಸ್ಗಳ ಜೊತೆ ಹೊಸ ಬಟ್ಟೆ ಅಂತ ಹೇಳಿ ತೋರಿಸ್ಕೊಂಡು ಓಡಾಡ್ತಾ ಇದ್ದಿದ್ದು. ನಮ್ಮ ಮಕ್ಳದ್ದು ಏನಿಲ್ಲ, ಬರೀ ಮನೇಲೇ ಕೂತ್ಕೋ ಅಷ್ಟೇ. ನಾವೆಲ್ಲ ಎಂಜಾಯ್ ಮಾಡಿದಷ್ಟು ನಮ್ಮ ಮಕ್ಕಳು ಇಲ್ಲ. ಈಗ ಜಾಸ್ತಿ ಮಾತಾಡ್ತಾ ಇದ್ರೆ ನನ್ನ ಗಂಟಲು ಪೂರ್ತಿ ಕವರಾಗಿ ಹೋಗ್ಬಿಡತ್ತೆ, ಹಂಗಾಗಿ ನಾನು ಜಾಸ್ತಿ ಮಾತಾಡ್ತಾ ಇಲ್ಲ. ನನ್ನ ಧ್ವನಿ ಯಾರಿಗಾದ್ರೂ ಇರಿಟೇಟ್ ಆದರೆ ಸಾರಿ, ಬಟ್ ಯಾಕೆ ನಾನು ಮಾತಾಡಿಲ್ಲ ಅನ್ನೋದಕ್ಕೆ ನನ್ನ ವಾಯ್ಸ್ ಲೈವಲ್ಲೇ ಕೇಳಿಸಿದ್ದೀನಿ, ಹೆಂಗಿದೆ ನನ್ನ ವಾಯ್ಸ್ ಅನ್ನೋದನ್ನು ತೋರಿಸಿದ್ದು. ಏನು ಮಾತಾಡಬೇಕು ಅಂತಲೂ ಅರ್ಥ ಆಗ್ತಾಯಿಲ್ಲ, ಟೆನ್ಷನ್, ಶೀತ ಬೇರೆ ಆಗ್ಬಿಟ್ಟೈತೆ. ಕೆಲವೊಬ್ಬರು ಫೋನ್ ಮಾಡ್ತಾರೆ ಮಾಲ್ಟಿಗೆ, ನನ್ನ ಫೋನ್ ರಿಸೀವ್ ಮಾಡ್ತಾಯಿಲ್ಲ. ಹೇಳಿದ್ದೀನಿ ವಾಟ್ಸಪ್ ಮಾಡಿ ನನ್ನ ಫೋನ್ ರಿಸೀವ್ ಮಾಡಲ್ಲ ಅಂತ, ಆದರೂ ಕೂಡ ತುಂಬ ಜನ ಫೋನ್ ಮಾಡ್ತಿದ್ದಾರೆ. ಯುಗಾದಿ ಹಬ್ಬಕ್ಕಂತೂ ತುಂಬ ಜನ ವಿಶಸ್ ಕಳಿಸಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರಿಗೂ ಕೂಡ. ಪೂಜೆ ಎಲ್ಲ ಆದಮೇಲೆ ಮಕ್ಳ ಕೈಲಿ ಒಂದು ವಿಶಸ್ ಮಾಡಿಸೋದು. ರೆಡಿ ಆಯ್ತಾ ಆಯಿತಾ? ನಮ್ಮ ಮನೇಲಂತೂ ಹಬ್ಬದ ದಿನ ನನ್ನ ಮಗಳು ದೇವ್ರ ಮನೆಯೆಲ್ಲ ರೆಡಿ ಮಾಡಿರ್ತಾರೆ, ಇಲ್ಲಾಂದರೆ ನಾನು ರೆಡಿ ಮಾಡಿರ್ತೀನಿ. ಆದರೆ ದೀಪ ಹಚ್ಚೋಕ್ಕೆ ಬರೋದು ಫಸ್ಟು ನಮ್ಮ ಚಿಂಟುನೇ. ನಮ್ಮ ಚಿಂಟುಗಂತೂ ಭಾಳ ಇಷ್ಟ ದೀಪ ಹಚ್ಚೋಕ್ಕೆ ಅಂದರೆ, ಹಾಗಾಗಿ ಅವನೇ ಬಂದು ದೀಪ ಹಚ್ಚೋದು. ಇವಾಗ ಮಕ್ಕಳಿಬ್ಬರು ಕೂಡ ರೆಡಿಯಾಗಿದ್ದಾರೆ, ರೆಡಿಯಾಗಿ ಬಂದು ದೀಪ ಹಚ್ಚಿದ್ದಾರೆ. ಈ ಥರ ಒಂದು ನೋಡೋದಕ್ಕೆ ಏನೋ ಒಂಥರ ಖುಷಿ, ಮಕ್ಕಳು ರೆಡಿಯಾಗಿ ಹಬ್ಬದ ದಿನ ಚೆನ್ನಾಗಿ ಕಾಣಿಸ್ತಾ ಇದೆ. ಚಿಂಟು ನೀನು ತಿಂದೇನೋ, ಬಾರೋ ಇಲ್ಲಿ. ಈಗ ಚೆನ್ನಾಗಿ ಕಾಣಿಸ್ತಾವ ನನ್ನ ಮಗ. ವಿಭೂತಿ ಹಾಕಿ ಇದಿಟ್ಟ ಮೇಲೆ ಎಲ್ಲೋ ಹೋದೆ? ನಿಜ ಚೆನ್ನಾಗಿ ಕಾಣಿಸ್ತೆ, ಯಾವಾಗ ಹಿಂಗೆ ಇಟ್ಕೋಬೇಕು ಗೊತ್ತಾ.
ಈ ವರ್ಷ ಇಷ್ಟೇ ಸಿಂಪಲ್ಲಾಗಿ ಪೂಜೆ ಎಲ್ಲ ಮುಗೀತು. ಅಡುಗೆ ಮನೆ ಕೆಲಸ ಏನೂ ಇರಲಿಲ್ಲ, ಹಾಗಾಗಿ ನಿಧಾನಕ್ಕೆ ಪೂಜೆ ಮುಗಿಸ್ಕೊಂಡ್ವಿ. ನನ್ನ ಮಗಳು ಬಾಗ್ಲ ಹತ್ರ ಎಲ್ಲ ಹೊರಗಡೆ ರಂಗೋಲಿ ಬಿಟ್ಟಿದ್ರು, ಅದಕ್ಕೆ ಸ್ವಲ್ಪ ಔಟ್ಲೈನ್ ಅನ್ನೋ ಥರ ನಾನು ಕೆಮ್ಮಣ್ಣಿನ ಪುಡಿಯಲ್ಲಿ ಸ್ವಲ್ಪ ಔಟ್ಲೈನ್ ಎಲ್ಲ ಕೊಟ್ಕೊಂಡೆ. ಅಷ್ಟು ಬಿಟ್ಟರೆ ಮನೆ ಕೆಲಸ ಎಲ್ಲ ಆಲ್ಮೋಸ್ಟ್ ಮಕ್ಕಳು ನಾವು ಎಲ್ಲ ಸೇರಿನೇ ಮಾಡ್ಕೊಂಡ್ಬಿಟ್ವಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಒಟ್ಟಿಗೆ ಹೇಳಬೇಕು. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಚಿಂಟು ಇವೆಲ್ಲ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಫೈನಲಿ ಹೇಳಿದ್ರಲ್ಲ ಅದಕ್ಕೆ ಥರ್ಡ್ ಸಾಕು. ಆಯಿತು, ನಮ್ಮ ಮನೇಲಿ ನನ್ನ ಮಗಳು ಇವಾಗ ಹೋಗಿ ಎಲ್ಲ ರೆಡಿ ಮಾಡಿ ತಟ್ಟೆ ದೊಡ್ಡದು ತಗೋ ಮಗಳು. ಅಮ್ಮ ಕಳಿಸಿರುವಂಥ ಒಬ್ಬಟ್ಟು ಇವತ್ತೆಲ್ಲ ನಮ್ಮಮ್ಮದೇ. ಸಾಂಬಾರು ನನಗಂತೂ ನೋಡ್ತಾರೆ ಟೇಸ್ಟ್ ನೋಡಿ ಹೇಳ್ರೋ ಹೆಂಗಿದೆ ಅಂತ. ಆಲ್ರೆಡಿ ಬೆಳಗ್ಗೆನೇ ತೋರಿಸಿದ್ದೀನಿ ನಾನು. ಇದೆಲ್ಲ ಪ್ಲೇಟಿಗೆ ಜೋಡಿಸ್ಕೊಳ್ಳೋಣ. ನಾನು ಬೇರೆ ಹೂರ್ಣ ಮಾಡಿದ್ದೀನಿ, ಟೇಸ್ಟ್ ನೋಡಿಲ್ಲ. ಅಲ್ಲಿ ಸಾಂಬಾರು ಇದೆ, ಇದೊಂದು ಗೊಜ್ಜೊಂದು ಮಾಡಿದೆ ಅಮ್ಮ ಮನೆಗೆ ತೊಗೊಂಡೋಗೋಣ ಅಂತ. ನನ್ನ ಮಗ ಕೇಳ್ಕೊಂಡ ಅಷ್ಟೇ. ಇಡ್ಲಿ ದೋಸೆಗೆಲ್ಲ ನೆನೆಸಿಟ್ಟಿದ್ದೀನಿ ಫುಲ್ಲು. ಪ್ಲೇಟ್ ಮುಚ್ಚಮ್ಮ ಇದ್ರ ಮೇಲೆ. ತಟ್ಟೆಗೆಲ್ಲ ಹಾಕಿ ರೆಡಿ ಮಾಡ್ತಾ ಇರಿ. ನಿಮ್ಮ ಅಪ್ಪಂಗೆ ಒಬ್ಬಟ್ಟಿಗೆ ಸಪ್ರೇಟ್ ಹಾಲಾಗಿ ಕೊಡ್ಬೇಕಿನ್ನ ಕೇಳಿ ನೋಡು. ಹಾಲು ಬಿಸಿ ಆಯ್ತಾ ನೋಡು. ಸಪ್ರೇಟ್ ಬಟ್ ತಟ್ಟೆಗೆ ಹಾಕೊಟ್ಬಿಡು ನಿಮ್ಮ ಅಪ್ಪಂಗೆ. ಯಾಕಂದ್ರೆ ಎಲ್ಲ ಹೂರ್ಣ ತಿಂದು ನೋಡ್ರಿ ಟೇಸ್ಟ್ ಹೆಂಗಿದೆ ಅಂತ. ಹೂರ್ಣ ಟೇಸ್ಟ್ ಮಾಡಿಲ್ಲ. ಸರಿ ಇದೆಯಾ? ನಿಜ ಕರೆಕ್ಟಾಗಿದೆಯಾ? ಥ್ಯಾಂಕ್ ಯು ಸೋ ಮಚ್. ಚಿಂಟು ಎಲ್ಲೋದೆ ಮಗನೇ? ರಂಗೋಲಿ ಇಷ್ಟೇ, ಅದು ಅರ್ಧ ಹೋಗೇ ಆಗಿದೆ. ಇಟ್ಕೋಬೇಕು. ನನ್ನ ಮಗಳೇ ಬರ್ದಿರೋದಿಲ್ಲ ಇಷ್ಟೇ. ಈ ಬಾಗಿಲು ಹೂವನೇ ಇಟ್ಟಿಲ್ಲ, ಹೂವನೇ ಇಟ್ಟಿಲ್ಲ ಫ್ರೆಂಡ್ಸ್. ಇಲ್ಲೇ ಆಗ್ತಾ ಇದೆ. ನಿಧಾನವಾಗಿ ಒಂದೊಂದೇ ಕೆಲಸ ಮಾಡ್ಕೊಂಡಿದ್ರಿಂದ ಪೂಜೆ ಮಾಡೋದೇ ಮಧ್ಯಾಹ್ನ ಅನ್ನೋ ಥರ ಆಗೋಗಿತ್ತು. ಜೊತೆಗೆ ಅಡುಗೆ ಎಲ್ಲ ಏನೂ ಮಾಡೋ ಹಾಗಿರಲಿಲ್ಲ. ಆಲ್ರೆಡಿ ಹೇಳಿದಾಗೆ ಅಮ್ಮ ಎಲ್ಲ ಕಳಿಸಿದ್ರು. ಬಟ್ ನನ್ನ ಮಗನಿಗೆ ಹಬ್ಬಗಳಲ್ಲಿ ತುಂಬ ಇಷ್ಟ ಆಗೋದು ಹೂಕೋಸು ಬಾಳೆಕಾಯಿ ಎಲ್ಲ ಹಾಕಿ ನಾನು ಒಂದು ಗಾಳ್ಗುಜ್ಜು ಥರ ಮಾಡ್ತೀನಿ. ಅದೇ ಗೊಜ್ಜು ಜಾಸ್ತಿ ಇರೋದಿಲ್ಲ, ಲೈಟಾಗಿರುತ್ತೆ. ಆ ಒಂದು ತರಕಾರಿ ಗೊಜ್ಜು ನನ್ನ ಮಗನಿಗೆ ಇಷ್ಟ ಆಗುತ್ತೆ. ಹಾಗಾಗಿ ಆ ಗೊಜ್ಜನ್ನು ಇವತ್ತು ರೆಡಿ ಮಾಡಿದೆ. ನನಗಂತೂ ಅಂದರೆ ಹೇಗೆ ಅಂದರೆ ಅಡುಗೆ ಎಲ್ಲ ಏನೂ ಮಾಡೋಂಗಿಲ್ಲ, ಆರಾಮಾಗಿ ಇದ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ಮಗ ಮಾತ್ರ ಅಮ್ಮ ನೀವು ಹಿಂದಿನ ದಿನ ಹೂಕೋಸು ಎಲ್ಲ ತರಿಸಿದ್ರಿ, ಅದರದ್ದು ಪಲ್ಯ ಮಾಡ್ಕೊಡ್ತೀನಿ, ಗೊಜ್ಜು ಮಾಡ್ತೀನಿ ಅಂದಿದ್ರಿ, ಮಾಡಿಬಿಡಿ ಅಮ್ಮ ಅಂತ ಅವ್ನು ಕೇಳಿದ್ಮೇಲೆ ಸರಿ ಅಂದ್ಬಿಟ್ಟು ಅದೊಂದು ಗೊಜ್ಜೊಂದು ಮಾಡಿದೆ. ಇನ್ನು ಒಬ್ಬಟ್ಟಿನ ಹೂರಣ ಹಿಂದಿನ ದಿನವೇ ರೆಡಿ ಮಾಡಿಟ್ಟಿದ್ದೆ. ದೇವ್ರ ಹತ್ರ ಜಸ್ಟ್ ಹೂರಣ ಇಟ್ಟೆ. ಅಮ್ಮ ಕೊಟ್ಟಿದ್ದು ಒಬ್ಬಟ್ಟನ್ನ ಇಟ್ಬಿಟ್ಟು ಪೂಜೆ ಮಾಡಿದ್ವಿ. ಇದಿಷ್ಟು ನಮ್ಮ ಮನೇಲಿ ಅಮ್ಮ ಕಳಿಸಿದಂಥದ್ದು. ಆಲ್ತಾತ ಇದು ಆಲ್ತಾತ ಕೃಷ್ಣ ಕರ್ಕೊಂಬರ್ಬೇಕು ತಾನೆ ಬಿರಿಯಾನಿ ತಿನ್ಸಕ್ಕೆ. ಅವಳಿಗೆ ಅಲ್ಲ, ಅವಳಿಗೆ ಬಿರಿಯಾನಿ ಹಾಕಿಲ್ಲ, ಇನ್ನು ಅವ್ರ ತಾತಂಗೆ ಹಾಕ್ತಾರ. ನಮ್ಮ ಚರಿ ಮರಿಗೆ ಬಿರಿಯಾನಿ ಹಾಕಿಲ್ಲ. ಊಟ ಆಗ್ತದೆ ಇಂಗ್ಲೆಂಡ್ ಆಗ್ತದೆ. ಇಂಗ್ಲೆಂಡಲ್ಲಿ 12 ಗಾಡಿ 10 ತಿಂತಾರೆ ಎಲ್ಲಾನು ತಿಂತಾರೆ. ತಲೆ ಮಾಂಸನೂ ಇತ್ತಾ? ಇಲ್ಲ, ಇಡಕ್ಕಾಗತ್ತೆ. ಸೂಪ್ ಅಂತ ಹೇಳಿದ್ರು, ನಂಗೆ ಆಗಲೇ ಕುಡಿಯೋಕ್ಕೆ ಹಂಗೆ ಕುಡಿದಿಲ್ಲ. ಬೆಳಿಗ್ಗೆ ಚಿಲ್ಲಿ ಚಿಕನ್ ಬಿರಿಯಾನಿ ಮಕ್ಕಳು ತಿಂತಾರೆ. ಇದು ಫಿಶ್ ಸಾಂಬಾರ್, ಅದು ಮಟನ್ ಸಾಂಬಾರ್. ಬೇಡ ಬಿಡು, ಪರವಾಗಿಲ್ಲ. ವೈಟ್ ಬಿರಿಯಾನಿ ಇವತ್ತು. ಹನುಮಂತು ಪಲಾವ್ ಸ್ಪೆಷಲ್. ಇದು ಅನ್ನೋದು ಮಟನ್ ಸಾರು. ಈಗ ಮುದ್ದೆ. ಏನಾಯ್ತು?